ಈ ನಿಂಬೆಹಣ್ಣು ಪೂಜೆಗೂ ಉಪಯೋಗಿಸ್ತೀವಿ, ದೃಷ್ಟಿಗೂ ಉಪಯೋಗಿಸ್ತೀವಿ, ಇದನ್ನ ಊಟಕ್ಕೂ ಉಪಯೋಗಿಸ್ತೀವಿ, ಒಳ್ಳೆ ರುಚಿ ಬರಲಿ ಅಂತೇಳಿ. ಎಲ್ಲ ನಮ್ಮಲ್ಲಿರುವಂತ ಅನೇಕ ಭಾವನೆಗಳ ಕೆಟ್ಟ ಭಾವನೆಗಳನ್ನ ಎಳ್ಳಿ ತೆಗೆದು ದೃಷ್ಟಿ ತೆಗೆದು ಮನುಷ್ಯನನ್ನ ಶುದ್ಧಿ ಮಾಡಲಿಕ್ಕೂ ನಾವು ಉಪಯೋಗಿಸ್ತೀವಿ. ಅಂತ ನಿಂಬೆಹಣ್ಣಿನ ನಾಡು ಈ ಇಂಡಿ ತಾಲೂಕು. ನಾನು ಎಂ.ಬಿ. ಪಾಟೀಲ್ ಕೇಳ್ತಾ ಇದ್ದೆ, ನಮ್ಮ ಕಡೆ ಈ ನಿಂಬೆಹಣ್ಣು ಬರೆದಿಲ್ವಲ್ಲ, ಇಷ್ಟು ಬೆಳೀತಾರೆ ರೈತರು ಅಂತೇಳಿ. ಬಹಳ ಸಂತೋಷ ಆಯ್ತು. ಈ ಒಂದು ಪವಿತ್ರವಾದ ನಾಡಿಗೆ ಬಂದು ಬಹುಶಃ ನಿಮ್ಗೊಂದು ಸತ್ಯ ಹೇಳಬೇಕು ಅಂದ್ರೆ, ನಾನು 2ನೇ ಬಾರಿಗೆ ನೀರಾವರಿ ಸಚಿವನಾದ ಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ. ಇಂಡಿ ಕ್ಷೇತ್ರಕ್ಕೆ ಮಾತ್ರ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಮೊನ್ನೆ ತಾನೇ ಬೋರ್ಡ್ನಲ್ಲಿ 3081 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ, ಹಿಂದೆ 534 ಕೋಟಿ ರೂಪಾಯಿ, ಇನ್ನೊಂದು 243 ಕೋಟಿ, ಒಟ್ಟು ಸುಮಾರು 4,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ 93,000 ಎಕರೆ ನೀರಾವರಿಗೋಸ್ಕರ ಜಮೀನನ್ನ ಎಕರೆ ಜಮೀನನ್ನ ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀವಿ.